ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆನೀಸ್ ಲೈಫ್ ಬೋಟ್. ನೋಡಿ ಫ್ರೆಂಡ್ಸ್, ದಿಲ್ವಿನ್ ಸ್ಕೂಲ್ ಆ್ಯನ್ಯುವಲ್ ಡೇ ಪ್ರೋಗ್ರಾಮ್ ವಿಡಿಯೋನ ಇಲ್ಲಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ತಾನೇ ನಾವು ಎಂಟ್ರಿ ಆದ್ವಿ ಸ್ಕೂಲ್ಗೆ ಎಂಟ್ರಿ ಆಗಿದ ತಕ್ಷಣ ಲೆಫ್ಟ್ ಸೈಡು ಎಲ್ಲ ಫುಡ್ ಕೋರ್ಟ್ ಮಾಡಿದರು. ತುಂಬ ಚೆನ್ನಾಗಿತ್ತು, ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದರು. ಬಂದಿರೋಂಥ ಗೆಸ್ಟು, ಪೇರೆಂಟ್ಸು, ಮಕ್ಕಳೆಲ್ಲ ಏನು ಬೇಕಾದರೂ ಇಲ್ಲಿ ತಿನ್ಬೋದಿತ್ತು, ಆ ಥರ ಅರೇಂಜ್ ಮಾಡಿದರು. ಮತ್ತು ನನ್ನ ಚಿಕ್ಕ ಮಗ ನೋಡಿ ಮಲ್ಕೊಂಬಿಟ್ಟಿದ್ದ, ಕಾರಲ್ಲಿ ಜರ್ನಿ ಮಾಡೋವಾಗೆ ಮಲ್ಕೊಂಡಿದ್ದ. ಅವನ್ನ ಎತ್ಕೊಂಡು ನಾನು ಹೋಗ್ತಾ ಇದ್ದೀನಿ ಇವಾಗ ಫಂಕ್ಷನ್ ಹಾಲ್ಗೆ. ಪ್ರಭಾ ಕಾರ್ ಪಾರ್ಕ್ ಮಾಡಿಬಿಟ್ಟು ಬರೋಕ್ಕೆ ಹೋಗಿದ್ದಾರೆ, ಅವರು ಬಂದು ಜಾಯ್ನ್ ಆಗ್ತಾರೆ ಕಾರ್ ಪಾರ್ಕ್ ಮಾಡಿಬಿಟ್ಟು. ನೋಡಿ ಫ್ರೆಂಡ್ಸ್, ಎಷ್ಟು ನೀಟಾಗಿ ಅರೇಂಜ್ ಮಾಡಿದ್ದಾರೆ ಫಂಕ್ಷನ್ನ. ಚೇರ್ಸ್ ಆಗಿರ್ಬೋದು, ಮತ್ತು ಆ ಸ್ಟೇಜ್ ಅಂತೂ ತುಂಬಾ ಚೆನ್ನಾಗಿತ್ತು. ನಂಗೆ ತುಂಬ ಇಷ್ಟ ಆಯಿತು. ಆ ಟೆಕ್ನಾಲಜಿ ಎಲ್ಲ ಎಷ್ಟು ಚೆನ್ನಾಗಿ ಯೂಸ್ ಮಾಡಿಕೊಂಡು ಮಕ್ಕಳಿಗೆ ಆ ನಾಲೆಡ್ಜ್ ಎಲ್ಲ ಕೊಡ್ತಿದ್ದಾರೆ ಅಂತ. ನಾವಿವಾಗ ತಾನೇ ಚೇರಲ್ಲಿ ಕೂತ್ಕೊಂಡಿದ್ದೀವಿ. ನನ್ನ ಮಗ ಇನ್ನೂ ನಿದ್ದೆ ಮೂಡಲ್ಲೇ ಇದ್ದಾನೆ. ಸೊ ಫಂಕ್ಷನ್ ಏನು ಇನ್ನೊಂದು 5 ನಿಮಿಷ ಸ್ಟಾರ್ಟ್ ಆಗೋಗುತ್ತೆ. ಫ್ರಂಟ್ ರೋಲಿಗೆ ನಾವು ಕೂತ್ಕೊಳ್ಳೋಕ್ಕಾಗಲಿಲ್ಲ, ತುಂಬ ಆಲ್ರೆಡಿ ಎಲ್ಲ ಪೇರೆಂಟ್ಸ್ ಬಂದು ಕೂತಿದ್ರು. ಸರಿ ಅಂದ್ಬಿಟ್ಟು ನಾವು ಇನ್ನು ಫ್ರಂಟಿಗಿನ್ನ ಒಂದು 6 ರೋಗಳಾದಮೇಲೆ ನಾವು ಕೂತ್ಕೊಂಡಿದ್ವಿ. ಸೊ ಚೆನ್ನಾಗಿ ಕಾಣಿಸ್ತಾ ಇತ್ತು ಸ್ಟೇಜ್ ಎಲ್ಲನೂ. ನನ್ನ ಮಗ ಮ್ಯೂಸಿಕ್ ಆನ್ ಆಗಿದ ತಕ್ಷಣ ಫುಲ್ ಖುಷಿ ಆಗಿಬಿಟ್ಟ. ಫುಲ್ಲು ನಿದ್ದೆ ಮೂಡ್ ಹೊಟ್ಟೋಗಿ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ಇವಾಗ ಚೇರಪ್ ಆಗ್ತಾ ಇದ್ದಾನೆ. ನಿದ್ದೆ ಮೂಡ್ ಹೋದ್ಮೇಲೆ ಸರಿ ಹೋಗ್ಬಿಡ್ತಾನೆ. ಅಣ್ಣ ಡ್ಯಾನ್ಸ್ ನೋಡಬೇಕು, ಅಣ್ಣ ಎಲ್ಲಿ ಅಂತ ಕೇಳ್ತಾನೆ ಇದ್ದ ನನ್ನ ಚಿಕ್ಕ ಮಗ ಅಂತೂ. ನೋಡಿ ಫ್ರೆಂಡ್ಸ್, ಎಲ್ಲರೂ ಬಂದು ಪೇರೆಂಟ್ಸ್ ಎಲ್ಲ ನೀಟಾಗಿ ಕೂತ್ಕೊಂಡಿದ್ರು. ಅವ್ರ ಮಕ್ಳುಗಳದ್ದು ಪರ್ಫಾಮೆನ್ಸ್ ಅಂದ್ರೇ ಅಪ್ಪ ಅಮ್ಮಂದಿರಿಗೆ ತುಂಬ ಖುಷಿ. ಅದು ಬಿಟ್ಟರೆ ನಮಗೆ ಇನ್ನೇನು ಹೇಳಿ, ಅವ್ರ ಮಕ್ಕಳ ಖುಷಿಲೇ ನಾವು ತುಂಬ ಸಂತೋಷ ಪಡೋದಲ್ವ. ಅದಕ್ಕೆ ನೋಡಿ ಫ್ರೆಂಡ್ಸ್, ನೋಡಿ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ತುಂಬ ಚೆನ್ನಾಗಿ ಮಕ್ಕಳೆಲ್ಲ ಡ್ಯಾನ್ಸ್ ಆಡ್ತಾಯಿದ್ರು. ತುಂಬ ಚೆನ್ನಾಗಿ ಕಾನ್ಸೆಪ್ಟ್ ತುಂಬ ಚೆನ್ನಾಗಿತ್ತು, ಏನೋ ಪೀಸ್ ಆ್ಯಂಡ್ ಲವ್ ಅಂತ. ನೆಕ್ಸ್ಟ್ ದಿಲ್ವಿನ್ ಡ್ಯಾನ್ಸ್ ಪ್ರೋಗ್ರಾಮ್ ಇರುತ್ತೆ. ಹೋದ ವರ್ಷ ನಾನು ದಿಲ್ವಿನ್ ಪ್ರೋಗ್ರಾಮ್ನ ಮಿಸ್ ಮಾಡಿಬಿಟ್ಟೆ. ಅದಕ್ಕೆ ಅವನು ಕಂಡೀಷನ್ ಹಾಕ್ಬಿಟ್ಟು ಹೇಳಿದ್ದ, ಈ ಸತಿ ನೀನೇನಾದರೂ ಆಗಲಿ ಮಿಸ್ ಮಾಡಬಾರ್ದು, ನಾನು ಡ್ಯಾನ್ಸ್ ರೆಕಾರ್ಡ್ ಮಾಡಿಕೊಂಡು ನೀನು ನಾನು ಬಂದಮೇಲೆ ತೋರಿಸ್ಬೇಕು ಅಂತ. ಇಂತೂ ಅವ್ನು ಡ್ಯಾನ್ಸ್ ರೆಕಾರ್ಡ್ ಮಾಡಿ ನೋಡ್ಬೇಕು ಕಣ್ತುಂಬ ಅಂತ ನಾನು ಮುಂದೆ ಹೋಗಿ ಅವ್ನು ಡ್ಯಾನ್ಸ್ ಪೂರ್ತಿ ರೆಕಾರ್ಡ್ ಮಾಡಿಕೊಂಡು ನಾನು ಬಂದಿದ್ದೀನಿ. ಸೊ ಫುಲ್ ಖುಷಿ ಆಗಿಬಿಟ್ಟ ಅವನು ಇದನ್ನು ನೋಡಿ.
ನೋಡಿ ಫ್ರೆಂಡ್ಸ್, ಇವಾಗ ನಾನು ಸ್ವಲ್ಪ ಫೋಟೋಸ್ನ ತಗೊಳ್ತಾ ಇದ್ದೀನಿ. ಇಲ್ಲಿ ತುಂಬ ಜಾಗ ದೊಡ್ಡದಾಗಿರುತ್ತೆ. ಫಂಕ್ಷನ್ ಅಲ್ಲಿ ನಡೀತಾ ಇತ್ತು. ನನ್ನ ಚಿಕ್ಕ ಮಗ ಹೊಟ್ಟೆ ಹಸಿ ಅಂದ. ಅದಕ್ಕೆ ನಾನು ಪ್ರಭಾ ಯೋಗವನ್ನು ಕರ್ಕೊಂಡು ಅವ್ನಿಗೇನಾದರೂ ತಿನ್ಸೋಣ ಅಂತ ಬಂದ್ವಿ. ಪ್ರೋಗ್ರಾಮ್ ಮುಗಿಯೋವರೆಗೂ ಮಕ್ಕಳನ್ನೆಲ್ಲ ಪೇರೆಂಟ್ಸ್ಗೆ ಆ ಥರ ಕಳಿಸಲ್ಲ. ಒಟ್ಟಿಗೆ ಎಲ್ಲ ಮಕ್ಕಳನ್ನೂ ಒಟ್ಟಿಗೆ ಕಳಿಸ್ತಾರೆ ಸೆಕ್ಷನ್ ವೈಸು. ಆ ಥರ ಅದಕ್ಕೋಸ್ಕರ ನಾವು ದಿಲ್ವಿನ್ಗೆ ವೆಯ್ಟ್ ಮಾಡ್ತಿದ್ವಿ. ನನ್ನ ಮಗ ಅಂತೂ ಬಿರಿಯಾನಿ ತಗೊಂಡು ತಿಂತಾ ಇದ್ದ. ಅವನಿಗೆ ತುಂಬ ಹೊಟ್ಟೆ ಹಸ್ದೋಗಿತ್ತು ಅನಿಸುತ್ತೆ. ಪ್ರಭಾ ಅವನಿಗೆ ಊಟ ಮಾಡಿಸ್ತಾಯಿದ್ರು. ನಾನು ಹಾಗೆ ನನ್ನ ಮಗನಿಗೆ, ಇನ್ನು ದೊಡ್ಡ ಮಗನಿಗೆ ಕಾಯ್ಕೊಂಡು ಫೋಟೋಸ್ನ ಹಿಡ್ಕೊಂಡು ಕಾಯ್ತಾಯಿದ್ರಿ. ಇವಾಗ ಯೋಗವಂದು ಊಟ ಮುಗೀತು. ಅದಕ್ಕೋಸ್ಕರ ನಾನು ಅವ್ನು ಸ್ವಲ್ಪ ಆಟ ಆಡ್ಸೋಣ, ಓಡಾಡ್ಸೋಣ ಅಂದ್ಕೊಂಡು ಅವನ್ನ ಎತ್ಕೊಂಡು ಮಾತಾಡಿಸ್ತಾ ಇದ್ದೆ. ನೋಡಿ ಫ್ರೆಂಡ್ಸ್, ತುಂಬ ಸ್ಕೂಲ್ ಫುಲ್ಲು ಡೆಕೋರೇಷನ್ ಮಾಡಿದರು. ಎಲ್ಲ ಲೈಟ್ಸಿಂಗು, ಕಲರ್ ಲೈಟ್ಸಿಂಗ್ ಎಲ್ಲ ಕಡೆ ಮಾಡಿದರು. ಅದಕ್ಕೋಸ್ಕರ ದಿಲ್ವಿನ್ ಬರಲಿ ಆಮೇಲೆ ಸುತ್ತಾಡೋಣ ಅಂತ ವೆಯ್ಟ್ ಮಾಡ್ಕೊಂಡಿದ್ವಿ. ಏನು ಮಾಡೋದು, ಅಲ್ಲಿ ತನಕ ಚಿಕ್ಕವನು ಇರೋದಿಲ್ಲ. ಅದಕ್ಕೋಸ್ಕರ ಅವನ ಜೊತೆ ಆಟ ಆಡಿಕೊಂಡು ರಿಂಗೋ ರೋಸಾ ಆಡಿಕೊಂಡು ಮತ್ತು ಚಿಕ್ಕ ಬುಕ್ಕು ರೈಲ್ ಆಡಿಕೊಂಡು ಅವನ್ನ ಎಂಟರ್ಟೈನ್ ಮಾಡ್ಕೊಂಡು ನಾನು ಪ್ರಭಾ ಇದ್ವಿ. ಮಕ್ಕಳ ಜೊತೆ ಮಕ್ಕಳಾಗಿದ್ರೇ ಅವ್ರ ಜೊತೆ ಇರೋಕ್ಕಾಗೋದು. ಇಲ್ಲ ಅಂದರೆ ಅವರು ನಮ್ಮ ಹತ್ರ ಇರೋದಿಲ್ಲ, ಎಲ್ಲೆಲ್ಲೋ ಓಡಾಡ್ತಾ ಇರ್ತಾರೆ. ನನ್ನ ಚಿಕ್ಕ ಮಗ ಅಂತೂ ಇರೋದೇ ಇಲ್ಲ ಒಂದು ಕಡೆ. ಅವ್ನು ಓಡಾಡ್ತಾ ಇರೋ ಆಸೆ. ಅದಕ್ಕೋಸ್ಕರ ಅವನ ಜೊತೆ ನಾನು ಚಿಕ್ಕ ಪಾಪು ಹೋಗಿ ಆಟ ಆಡ್ತಾಯಿದ್ದೆ ಅಲ್ಲಿ. ಇವಾಗ ಇವನ್ನ ಎತ್ಕೊಂಡು ಸ್ವಲ್ಪ ಸ್ಕೂಲೆಲ್ಲ ಸುತ್ತಾಡೋಕ್ಕೆ ನಾನು ಪ್ರಭಾ ಹೋಗ್ತಾಯಿದ್ದೀವಿ. ನನ್ನ ಮಗ ಅಂತೂ ಫುಲ್ ಖುಷಿಯಾಗೋಗ್ಬಿಟ್ಟಿದ್ದ. ಅವ್ರ ಅಣ್ಣ ಡ್ಯಾನ್ಸ್ ನೋಡ್ದ. ಅವನು ಅಣ್ಣ ಬಂತು ಅಂತ ಇದ್ದ. ನೋಡಿ, ಚಿಕ್ಕ ಮಕ್ಕಳಿಗೆ ಈ ವಯಸ್ಸಿಗೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಅಣ್ಣ ಯಾರು, ಏನು ಎತ್ತ ಅಂತ ಪ್ರತಿಯೊಂದು ತಿಳ್ಕೊಂಬಿಡ್ತಾರೆ. ಅಷ್ಟೊಂದು ಬ್ರಿಲಿಯಂಟ್ಸ್ ಈ ಕಾಲದ ಮಕ್ಕಳು. ನನಗಂತೂ ನನ್ನ ಚಿಕ್ಕ ವಯಸ್ಸಲ್ಲಿ ನನಗೇನು ನೆನಪೇ ಇಲ್ಲ. ನೋಡಿ ಫ್ರೆಂಡ್ಸ್, ಇವಾಗ ನಾವು ಏನಾದರೂ ತಿನ್ನೋಣ, ಸುತ್ತಾಡೋಣ ಅಂತ ಈ ಕಡೆ ಬಂದಿದ್ದೀವಿ. ಎಲ್ಲ ಪೇರೆಂಟ್ಸು ಅವ್ರಿಗೇನೇನು ಇಷ್ಟನೋ ಅದೆಲ್ಲ ತಗೊಂಡು ತಿಂತಾಯಿದ್ರು. ಈ ಸತಿ ತುಂಬ ಚೆನ್ನಾಗಿ, ಪ್ರತಿ ವರ್ಷವೂ ತುಂಬ ಚೆನ್ನಾಗಿ ಮಾಡ್ತಾರೆ. ಈ ವರ್ಷ ತುಂಬಾ ನನಗಿಷ್ಟ ಆಯಿತು. ಡೆಕೋರೇಷನ್ ಆಗಿರ್ಬೋದು, ಡ್ಯಾನ್ಸ್ ಪರ್ಫಾರ್ಮ್ ಮಾಡೋ ಸ್ಟೇಜ್ ಆಗಿರ್ಬೋದು, ಆ ಕಾನ್ಸೆಪ್ಟ್ ಅಂತೂ ನಂಗೆ ತುಂಬ ಇಷ್ಟ ಆಗೋಯಿತು. ಏನು ಪ್ರಪಂಚದಲ್ಲಿ ಶಾಂತಿ ಮತ್ತು ಪ್ರೀತಿ ಕಮ್ಮಿ ಆಗ್ತಾಯಿದೆ. ಅದನ್ನು ನಾವು ಇವಾಗಿಂದನೇ ಕಾಪಾಡ್ಕೋಬೇಕು. ಯಾವ ರೀತಿ ಕಾಪಾಡೋದು ಅನ್ನೋ ಕಾನ್ಸೆಪ್ಟನ್ನ ಇಟ್ಕೊಂಡು ಈ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ಸ್ನೆಲ್ಲ ಆರ್ಗನೈಸ್ ಮಾಡಿದರು. ಸಖತ್ತಾಗಿತ್ತು. ನೋಡಿ, ಚಿಕ್ಕ ಮಕ್ಕಳಿಗೆ ಈ ಥರ ಒಂದು ನಾಲೆಡ್ಜ್ ಕೊಟ್ಟರೆ ಅವರು ಬೆಳೀತಾ ಸ್ಟ್ರೆಸ್ ಮೈಂಡು, ಸ್ಟ್ರೆಸ್ ಲೈಫ್ಗೆ, ಸೆಲ್ಫಿಶ್ ಲೈಫಿಗೆ ಅಜ್ಜೆ ಹಿಡ್ದಿರ ಪ್ರೀತಿ ಮತ್ತು ಶಾಂತಿ ಮುಖ್ಯ ಜೀವನದಲ್ಲಿ ಅಂತ ಅರ್ಥ ಮಾಡಿಕೊಂಡು ಅವರು ಜೀವನದ ಒಂದು ಕಾನ್ಸೆಪ್ಟ್, ಒಂದು ಗುರಿಗಳನ್ನ, ಪ್ರಿನ್ಸಿಪಲ್ಸ್ನ ಇಟ್ಕೊಂಡು ಮಕ್ಕಳು ಬೆಳೀತಾರೆ. ಅದು ನನಗೆ ತುಂಬ ಇಷ್ಟ ಆಯಿತು. ಶಾಂತಿ, ಪ್ರೀತಿ ಎಲ್ಲರ ಲೈಫಲ್ಲೂ ತುಂಬ ಮುಖ್ಯ. ಅವೆರಡೂ ಇಲ್ಲ ಅಂದರೆ ಎಷ್ಟೇ ಆಸ್ತಿ ಇರಲಿ, ಎಷ್ಟೇ ಫೆಸಿಲಿಟೀಸ್ ಇದ್ರೂ, ಎಷ್ಟೇ ದುಡ್ಡು ಸಂಪಾದನೆ ಮಾಡಿದ್ರು ನಾವು ಜೀವನದಲ್ಲಿ ಖುಷಿಯಾಗಿರೋಕ್ಕಾಗೋದಿಲ್ಲ. ಇದು ನಿಜ. ಸೊ ಎಲ್ಲರಿಗೂ ದೇವರು ಶಾಂತಿ, ಪ್ರೀತಿ ಜೀವನದಲ್ಲಿ ಹೆಚ್ಚಾಗಿ ಕೊಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಇಲ್ಲಿ ನೋಡಿ, ನನ್ನ ಚಿಕ್ಕ ಮಗ ಎಷ್ಟು ಚೆನ್ನಾಗಿ ಎಲ್ಲ ಲೈಟ್ಸ್ಗಳು ನೋಡೋಕ್ಕೆ ಬಂದ್ಬಿಟ್ಟ. ಇಲ್ಲಿ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದರು ಲೈಟ್ಸ್ ಎಲ್ಲ ಮಕ್ಕಳುಗಳು ಖುಷಿಯಾಗಿ ಕೂತ್ಕೊಂಡು ಆಟ ಆಡಿಕೊಂಡು ಫೋಟೋಗಳು ಹಿಡ್ಕೊಂಡು ಪೇರೆಂಟ್ ಜೊತೆ ಮಾತಾಡ್ಕೊಂಡಿದ್ರು. ನನ್ನ ಮಗ ಅಂತೂ ಆ ಸ್ಟೆಪ್ನ ಜಾರ ಬಂಡಿನೇ ಮಾಡ್ಕೊಂಡ್ಬಿಟ್ಟಿದ್ದ. ಜಾರ್ಕೊಂಡು ನಾನು ನನ್ನ ಮಕ್ಕಳಿಗೆ ಏನು ಕೊಡ್ತೀನೋ ನನಗೆ ಗೊತ್ತಿಲ್ಲ, ಬಟ್ ಮನಸ್ಸು ಪೂರ್ತಿಯಾಗಿ ಪ್ರೀತಿ ಕೊಡ್ತೀನಿ. ಮಕ್ಕಳನ್ನ ತುಂಬ ಚೆನ್ನಾಗಿ ಸಾಕ್ತಾಯಿದ್ದೀವಿ. ನಾನು ಪ್ರಭಾ ಪ್ರೀತಿಯಿಂದ ಸಾಕ್ತಾಯಿದ್ದೀವಿ, ಖುಷಿಯಾಗಿ ಸಾಕ್ತಾಯಿದ್ದೀವಿ. ಮಕ್ಕಳ ಜೊತೆ ಮಕ್ಕಳಾಗಿ ನಾವು ಜೀವನ ಮಾಡ್ತಾಯಿದ್ದೀವಿ ಅಂತೆಲ್ಲ ತುಂಬ ಹೆಮ್ಮೆ ಪಡ್ತೀನಿ. ನೋಡಿ, ಇವಾಗ ನನ್ನ ದಿಲ್ವಿನ್ ಬಂದ. ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ಫುಲ್ ಟಯರ್ಡ್ ಆಗಿದ್ದ. ಅದಕ್ಕೆ ಅವನಿಗೇನಾದರೂ ಊಟ ಮಾಡಿಸೋಣ ಅಂತ ನಾನು ಪ್ರಭಾ ಅಂದ್ಕೊಂಡು ಅವನಿಗೆ ಕೂಲ್ ಡ್ರಿಂಕ್ಸು ಇಲ್ಲ ಸಮ್ ವಾಟರ್ ಕೇಳ್ದ ಅವನು ಕುಡಿಯೋಕ್ಕೆ. ಅದನ್ನು ತರೋಕ್ಕೆ ಪ್ರಭಾ ಮತ್ತು ಯೋಗವನ್ನು ಹೋಗಿದ್ದರು. ಅಷ್ಟರಲ್ಲಿ ನಾನು ನನ್ನ ಮಗ ಸ್ವಲ್ಪ ಸೆಲ್ಫಿಗಳು ಒಂಚೂರು ವಿಡಿಯೋನ ಮಾಡ್ಕೊಬಿಟ್ವಿ. ಅವನಿಗೆ ಫುಲ್ಲು ಫ್ರೆಂಡ್ಸು ಎಲ್ಲ ಮಾತಾಡಿಸ್ತಾನೇ ಇದ್ದರು. ಫುಲ್ಲು ಮ್ಯೂಸಿಕ್ ಪ್ಲೇ ಆಗ್ತಾಯಿತ್ತು ಬ್ಯಾಕ್ಗ್ರೌಂಡಲ್ಲಿ. ಸೊ ಅದಕ್ಕೆ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನೋಡಿ, ಎಷ್ಟು ಟಯರ್ಡ್ ಆಗಿಬಿಟ್ಟಿದ್ದಾನೆ ಪಾಪ. ಮನೆಯಿಂದ ಊಟ ಮಾಡ್ಕೊಂಡು ಬಂದವನು. ಆಮೇಲೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಸ್ಟಾರ್ಟ್ ಆಗಿನೇ ಮುಂಚೆ ಸ್ನ್ಯಾಕ್ಸ್ ಕೊಟ್ರಂತೆ. ಪ್ರಾಕ್ಟೀಸ್ ಮಾಡಿ ಹೊಟ್ಟೆ ಹಸಿತಾ ಇದೆ, ನನಗೆ ಟಯರ್ಡ್ ಅಂತ ಇದ್ದ. ಅದಕ್ಕೋಸ್ಕರ ಅವನು ಏನು ಬೇಕೋ ತಗೋ ಅಂದ್ವಿ. ಅಲ್ಲಿ ಅವ್ನಿಗೇನು ಇಷ್ಟ ಆಗಿರಲಿಲ್ಲ. ಔಟ್ಸೈಡ್ ತಿನ್ನೋಣ ಅಂತ ನಾನು ಪ್ರಭಾ ಎಲ್ಲ ಡಿಸೈಡ್ ಮಾಡಿದ್ವಿ. ಸರಿ
ಇನ್ನೇನು ಮಕ್ಳು ಇಷ್ಟ ಇರೋದೆ ತೊಗೊಬೇಕಲ್ವ. ಅಟ್ಲೀಸ್ಟು ರೇರಾಗಿ ಯಾವಾಗಾದರೂ ಅವ್ರು ಆಸೆ ಪಟ್ಟವಾಗ ನಾವು ಔಟ್ಸೈಡ್ ಕೊಡಿಸ್ತೀವಿ ಊಟನ. ರಿಮೈನಿಂಗ್ ಡೇಸ್ ಎಲ್ಲ ಮನೆಯಲ್ಲೇ ಹೆಲ್ತಿ ಫುಡ್ಸ್ ತಿನ್ನಿಸಿ ಅವ್ರಿಗೂ ಒಂದಿನ ಬೋರ್ ಆಗಿರುತ್ತೆ. ಅದಕ್ಕಂತ ನಾವು ಔಟ್ಸೈಡ್ ಹೋಗಿ ಊಟ ಮಾಡ್ಕೊಂಡು ಮನೆಗೆ ಹೋಗೋಣ ಅಂತ ಡಿಸೈಡ್ ಆದ್ವಿ. ನನ್ನ ಚಿಕ್ಕ ಮಗ ಅಂತ ಫುಲ್ ಮಸ್ತಿ ಮಾಡ್ತಾನೆ ಎಲ್ಲೇ ಇದ್ರೂ. ಅವನು ದಿಲ್ವಿನ್ ಕೂಡ ತುಂಬ ಕ್ರೇಜಿ, ಆದರೆ ಅವ್ನಿಗೆ ಇಷ್ಟ ಆಗಬೇಕಷ್ಟೇ. ಊಟದ ವಿಷಯದಲ್ಲಿ ಅವ್ನು ಕಾಂಪ್ರಮೈಸ್ ಆಗೋಲ್ಲ. ಅವ್ನಿಗೇನು ಇಷ್ಟ ಆಗುತ್ತೋ ಅವನು ಅದನ್ನ ತಿನ್ನೋಕ್ಕೆ ಇಷ್ಟಪಡ್ತಾನೆ. ಚಿಕ್ಕವನಂತೂ ನೋಡಿ ಎಲ್ಲ ಟ್ರೈ ಮಾಡೋಕ್ಕೆ ಇಷ್ಟಪಡ್ತಾನೆ. ಬಂದಾನಿಂಕ ಬಿರಿಯಾನಿ ಮತ್ತು ಅವ್ನಿಗೆ ಏನೇನು ಇಷ್ಟನೋ ಎಲ್ಲ ತಿಂದ್ಬಿಟ್ಟ. ಡೋನಟ್ ಒಂದು ಮತ್ತು ಏನೋ ಒಂದು ಕೇಕು ಇನ್ನೂ ಏನೇನೋ ತಿಂದ ಅವನು. ತಿನ್ಕೊಂಡು ಅವ್ನು ಹೊಟ್ಟೆ ತುಂಬಿಸ್ಕೊಂಡ. ಸೊ ಇವಾಗ ನಾನು ಪ್ರಭಾ ನನ್ನ ದೊಡ್ಡ ಮಗ ಊಟ ಮಾಡಬೇಕು. ಇವಾಗ ಎಲ್ಲರೂ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಡಿಸೈಡ್ ಮಾಡಿದ್ವಿ, ಓಕೆ ಔಟ್ಸೈಡ್ ಊಟ ಮಾಡ್ಕೊಂಡು ಮನೆಗೆ ಹೋಗೋಣ ಅಂತ. ಅದಕ್ಕೆ ಫ್ರೆಂಡ್ಸ್ ನೋಡಿ, ಇಲ್ಲಿ ಬಾಯ್ ಮಾಡ್ತೀನಿ, ರೆಸ್ಟೋರೆಂಟಲ್ಲಿ ಹಾಯ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಈ ಒಂದು ಏನೋ ಬರ್ಗರ್ ಸೆಂಟರ್ಗೆ ಬಂದಿದ್ದೀವಿ. ಅವನೇನೋ ಬರ್ಗರೇ ಬೇಕು ಅಂದ. ಸರಿ ಮಗು ಡ್ಯಾನ್ಸ್ ಆಡಿ ಟಯರ್ಡಾಗಿರ್ತಾನೆ, ಅವ್ನಿಗೆ ಇಷ್ಟ ಇರೋದೇ ಕೊಡ್ಸೋಣ ಅಂತ ಅವನ ಚಾಯ್ಸ್ಗೆ ಬಿಟ್ವಿ. ಅವನೇ ಏನೇನೋ ಆರ್ಡ್ರ್ ಮಾಡಿಕೊಂಡು ಓನ್ ಚಾಯ್ಸ್ಗಳನ್ನ ಮಾಡ್ಕೊಂಡು ನೋಡಿ ಈ ಬನ್ನು ಅದರೊಳಗಡೆ ಸ್ಟಫಿಂಗ್ಸ್ನ ರೆಡಿ ಮಾಡ್ಕೊಂಡು ಬಂದ. ನೋಡಿ ತಿನ್ನೋಕ್ಕೇನೋ ಚೆನ್ನಾಗೇ ಇತ್ತು. ಆದರೆ ನಾನು ಹೇಳ್ದೆ ಅವನಿಗೆ, ಈ ತರಕಾರಿಗಳನ್ನ ನಾನು ಮನೇಲೇ ಮಾಡಿಕೊಡ್ತಿದ್ನಲ್ಲೋ, ಇದೊಂದು ಬೊನ್ ತೊಗೊಂಡೋಗಿದ್ದಿದ್ರೆ ಅಂತ ಕಾಮಿಡಿ ಮಾಡ್ಕೊಂಡು ನಗ್ಕೊಂಡು ಇಲ್ಲಿ ನಾವು ಊಟನ ಅದೇನೋ ಬೊನ್ನು ತಿನ್ಕೊಂಡು ಹೊಟ್ಟೆ ತುಂಬಿಸ್ಕೊಂಡ್ವಿ. ಇವಾಗ ನನ್ನ ಫೇವ್ರೆಟ್ ಐಸ್ ಕ್ರೀಮ್ ಪಾರ್ಲರ್ಗೆ ಬಂದಿದ್ದೀವಿ. ಇಲ್ಲಿ ಐಸ್ ಕ್ರೀಮ್ ಚೆನ್ನಾಗಿರುತ್ತೆ. ಆಲ್ರೆಡಿ ನಾನು ಎಷ್ಟೋ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇದು ನನ್ನ ಫೇವ್ರೆಟ್ ಐಸ್ ಕ್ರೀಮ್. ಬ್ರೌನಿ ಮೇಲೆ ಐಸ್ ಕ್ರೀಮ್ ಹಾಕಿ ಅದರಲ್ಲಿ ಚಾಕ್ಲೇಟ್ ಸಾಸ್ ಹಾಕಿ ಕೊಟ್ಟಿರ್ತಾರೆ. ಸಕ್ಕತ್ತಾಗಿರುತ್ತೆ. ನಾನು ಯಾವಾಗೂ ಇಲ್ಲಿಗೆ ಬಂದರೂ ನಾನು ಪ್ರಭಾ ಇದನ್ನೇ ತಿಂತಿರ್ತೀವಿ. ಇವತ್ತೇನೋ ಗೊತ್ತಿಲ್ಲ, ನನ್ನ ಮಗನೂ ಇದನ್ನೇ ತಿನ್ನಬೇಕು ಅಂದ್ಕೊಂಡು ತಿಂತಾಯಿದ್ದ. ನಾನು ನೋಡಿ ಪ್ರೀತಿಯಿಂದ ಒಂದು ಬೈಟ್ ಕೊಟ್ಟ. ಮಕ್ಕಳು ನಾವು ಹೆಂಗೆ ಸಾಕ್ತೀವೋ ಅದೇ ರೀತಿ ಮಕ್ಕಳು ನಮ್ಮನ್ನು ನೋಡ್ಕೊಳ್ತಾರೆ. ಎಲ್ಲರೂ ಪ್ರೀತಿಯಿಂದ ಹ್ಯಾಪಿಯಾಗಿ ಮಕ್ಕಳ ಜೊತೆ ಲೈಫ್ನ ಎಂಜಾಯ್ ಮಾಡೋಣ. ನೋಡಿ ಫ್ರೆಂಡ್ಸ್, ಈ ರೀತಿ ಸಾಸಲ್ಲೆಲ್ಲ ಮಿಕ್ಸ್ ಮಾಡ್ಕೊಂಡು ತಿಂತಾಯಿದ್ರೆ ಸೂಪರ್. ಹಾಯ್ ಎವ್ರಿವನ್, ಇವತ್ತು ಸಾಟರ್ಡೆ ಫುಲ್ ತುಂಬ ಚೆನ್ನಾಗಿತ್ತು. ನಾನು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ. ನೀವು ಎಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವಾಗ ತಾನೇ ನಾವು ಮನೆ ರೀಚ್ ಆದ್ವಿ. ದಿಲ್ವಿನ್ ಆ್ಯನ್ಯುವಲ್ ಫಂಕ್ಷನ್ಗೆ ಹೋಗಿದ್ವಿ. ಅವ್ನು ಡ್ಯಾನ್ಸ್ ಎಲ್ಲ ವಾಚ್ ಮಾಡಿಬಿಟ್ಟು ಇವಾಗ ತಾನೇ ಜಸ್ಟ್ ರೀಚ್ ಆಗಿದ್ದೀವಿ. ತುಂಬ ಟಯರ್ಡ್ ಆಗಿದ್ದೀವಿ. ಊಟ ಎಲ್ಲ ಹೊರಗಡೆನೇ ಮಾಡ್ಕೊಂಡ್ವಿ. ಸೊ ಇವಾಗ ನಾವು ಸ್ವಲ್ಪ ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಮಲ್ಕೊಳ್ತೀರಿ. ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ನಿಮ್ಗೆ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಇದೇ ರೀತಿ ನಿಮ್ಮ ಪ್ರೀತಿ ಸಪೋರ್ಟ್ ನನಗೆ ಕೊಡ್ತಾಯಿರಿ. ಇದೇ ರೀತಿ ಚೆನ್ನಾಗಿರೋ ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡೋದಕ್ಕೆ ನನಗೆ ಮೋಟಿವೇಶನ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಇವಾಗ ಎಲ್ಲರೂ ಟೇಕ್ ಕೇರ್, ಗುಡ್ ನೈಟ್, ಬಾಯ್ ಬಾಯ್.